Hi students, welcome back to my channel MD Happy. ರಾಧೆ ರಾಧೆ. ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದ್ದಾವೆ. ಏನೆಲ್ಲ ದಾಖಲಾತಿಗಳು ಮತ್ತು ದಾಖಲೆಗಳನ್ನ ಕೊಡಬೇಕು ಬೇಕಾಗ್ತವೆ, ಜೊತೆಗೆ ಎಷ್ಟು ಫಲಿತಾಂಶ ಇದ್ರೆ ನಾವು ಆರ್ಟ್ಸ್, ಕಾಮರ್ಸ್ ಮತ್ತೆ ಸೈನ್ಸ್ ಈ ಒಂದು ವಿಭಾಗವನ್ನ ಮಾಡಬಹುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. 2025 ಮತ್ತು 26ನೇ ಸಾಲಿನ ಪರೀಕ್ಷಾ ಫಲಿತಾಂಶ ನೀವೆಲ್ಲರೂ ಆಲ್ರೆಡಿ ಗಮನಿಸಿದಿರಿ. SSLC ಯಲ್ಲಿ ಪರೀಕ್ಷೆ 1ರಲ್ಲಿ ಏನಾಗಿದೆ ಅಂತಂದ್ರೆ ಆಲ್ರೆಡಿ 94.10% ಏನಪ್ಪಾ ಅಂತಂದ್ರೆ ಪ್ರತಿಶತವನ್ನ ಫಲಿತಾಂಶ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬಂದ. ಅದರ ಜೊತೆಗೆ ಈ ಒಂದು 2021ರಲ್ಲಿ ಯಾರು ಪರೀಕ್ಷೆಗಳನ್ನ ಕಟ್ಟಿಲ್ಲ, ದಯವಿಟ್ಟು ಬೇಗನೆ ಕಟ್ಟಿ, ಇನ್ನೂ ಅವಕಾಶವಿದೆ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಫಸ್ಟ್ PUC ದಾಖಲಾತಿ ಆರಂಭವಾಗಿವೆ. ಆದ್ದರಿಂದ SSLC ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಹತ್ತಿರದ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಏನಪ್ಪಾ ಅಂತಂದ್ರೆ ಅದು ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವ್ದಾದ್ರು ಕಾಲೇಜ್ಗಳಿರಲಿ, ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಆಲ್ರೆಡಿ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಹತ್ತಿರ ಕಾಲೇಜ್ಗಳಿಗೆ ಹೋಗಿ ಭೇಟಿ ಕೊಟ್ಟು ನೀವು ಆ ಒಂದು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಜೀವನದ ಗುರಿಯನ್ನ ನೀವು ಗಮನದಲ್ಲಿಟ್ಕೊಂಡು ಏನಾಗಬೇಕು ನಾಳೆ ಅಂತ ಹೇಳಿ, ಸೊ ಅದನ್ನು ಗಮನದಲ್ಲಿಟ್ಕೊಂಡು ಆರ್ಟ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಈ ವಿಭಾಗಗಳನ್ನ ಆರಿಸಿಕೊಳ್ಬೇಕಾಗ್ತದೆ. ಆದರೆ ಆಯ್ಕೆ ನಿಮ್ಮದಾಗಿರ್ಲಿ. ತಂದೆ ತಾಯಿಗಳ ಸಲಹೆ ಮತ್ತು ಗುರು ಹಿರಿಯರ ಸಲಹೆ ಮತ್ತು ಶಿಕ್ಷಕರ ಸಲಹೆ ತಗೊಂಡು ನೀವು ಈ ಒಂದು ವಿಭಾಗಗಳಿಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಪ್ರಥಮ PUC ವಿಷಯಕ್ಕೆ ಪ್ರವೇಶಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನೇನೆಲ್ಲ ದಾಖಲೆಗಳು ಬೇಕು ಅಂತಂದಾಗ, ಮೊದಲು ನಾವು ಏನಪ್ಪಾ ಅಂತಂದ್ರೆ ಈ SSLC ದೃಢೀಕೃತ ಅಂಕಪಟ್ಟಿ ಅಂತ ಹೇಳಿ ನಿಮಗೆ ಮೊದಲನೇದಾಗಿ ಪ್ರಮುಖವಾಗಿರುವಂತಹ ಒಂದು ದಾಖಲೆ. ಸರ್ ಹೇಗೆ ಅಂತಂದಾಗ, ಆಲ್ರೆಡಿ SSLC ಪರೀಕ್ಷೆ 1ರಲ್ಲಿ ಅಂಕಪಟ್ಟಿಯನ್ನು ನಿಮಗೆ ಡಿಜಿ ಲಾಕರ್ ಅಲ್ಲಿ ಒದಗಿಸಲಾಗಿದೆ. ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ತಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಆ ಒಂದು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಅಥವಾ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಪ್ರೌಢಶಾಲೆಗಳಿಗೆ ಹೋಗಿ ಅಲ್ಲಿ ಏನೋ ಒಂದು ಮುಖ್ಯೋಪಾಧ್ಯಾಯರಿದ್ದಾರೆ ಅಥವಾ ಕಾರ್ಯನಿರ್ವಾಹಕರಿದ್ದಾರೆ, ಅಲ್ಲಿ ನಿಮ್ಮ ಒಂದು ಡಿಜಿಲಾಕರ್ ಮುಖಾಂತರ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಪಡಿಬಹುದು ಅಂತ ಹೇಳ್ತೀನಿ. ಅದರ ಒಂದು ಜೆರಾಕ್ಸ್ ಪ್ರತಿಯನ್ನ ನೀವು ತೆಗೆದುಕೊಳ್ಬೇಕು. ತದನಂತರ ಎರಡನೇದು ಏನಪ್ಪಾ ಅಂತಂದ್ರೆ ಮೂಲ LC ಅಂತ ಹೇಳ್ತೀವಿ ನಾವು, ಅಂದ್ರೆ ಈ ಒಂದು TC ಅಂತ ಕರಿತೀವಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕರಿಬಹುದು. ಇದನ್ನ ನೀವು ವರ್ಗಾವಣೆ ಪತ್ರ ಸಹ ಅಂತ ಕರಿತೀವಿ. ಇದನ್ನು ನೀವು ಯಾವ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದೀರಿ, ಈಗ ಒಂದು ವೇಳೆ ನಾನು ಖಾಸಗಿಯಲ್ಲಿ ಅಡ್ಮಿಷನ್ ಮಾಡ್ಬೇಕಂತ ಇದ್ದೀನಿ ಅಥವಾ ಗೌರ್ಮೆಂಟ್ ಅಲ್ಲಿ ಮಾಡ್ಬೇಕಂತಿದ್ದೀನಿ, ಅಲ್ಲಿಂದ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಒಂದು ಅರ್ಜಿ ಅಂದ್ರೆ ಒಂದು ಲೆಟರ್ ಅನ್ನು ತೆಗೆದುಕೊಂಡು, ಅಂದ್ರೆ ಇಂತಹ ಒಂದು ವಿದ್ಯಾರ್ಥಿನಿ ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡಿತಾ ಇದ್ದಾನೆ, ಹಾಗಾಗಿ ನಿಮ್ಮ ಒಂದು ಶಾಲೆಯಿಂದ ನಮ್ಮ ಒಂದು ಕಾಲೇಜಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಹೇಳಿ ಅವರು ನಿಮಗೆ ಪ್ರಾಂಶುಪಾಲರು ಬರೆದು ಕೊಡ್ತಾರೆ. ಅದನ್ನು ತಂದು ನೀವೇನು ನಿಮ್ಮ ಪ್ರೌಢಶಾಲೆಯಲ್ಲಿ ತಂದು ಕೊಡಬೇಕು. ಆ ಲೆಟರ್ ತಂದು ಕೊಟ್ಟ ನಂತರ ನಿಮಗೆ ಅವರು ಪೋಸ್ಟ್ ಮುಖಾಂತರ ಆದರೂ ಕಳಿಸ್ತಾರೆ ಅಥವಾ ಬೈ ಹ್ಯಾಂಡ್ ಅಥವಾ ನಿಮ್ಮ ಕೈಯೊಳಗಡೆ ಏನಪ್ಪಾ ಅಂತಂದ್ರೆ ಈ LCಯನ್ನು ತೆಗೆದುಕೊಡ್ತಾರೆ. ನೀವೇನು ಮಾಡಬೇಕು ಅಂತಂದ್ರೆ 2 ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಳ್ಬೇಕು. ಒಂದನ್ನು ನೀವು ನಿಮ್ಮ ಸೇಫ್ಟಿ ಮನೆಯಲ್ಲಿ ಇಟ್ಕೋಬಹುದು ಅಥವಾ ರಿಡಕ್ಷನ್ ಮಾಡಿ ಅಥವಾ ಜೆರಾಕ್ಸ್ ಮಾಡಿ ಒಂದನ್ನ ಈ ಕಾಲೇಜಿಗೆ ಕೊಡಬೇಕು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಹತ್ತುವಂತ ಒಂದು ಯಾವುದು ದಾಖಲಾತಿ ಅಂತಂದ್ರೆ ಅದು ಆಧಾರ್ ಕಾರ್ಡ್ ಅಂತ ಹೇಳ್ತೀನಿ ನಾನು. ಆಧಾರ್ ಕಾರ್ಡ್ ಆಲ್ರೆಡಿ ನಿಮ್ಮ ಹತ್ರ ಇರ್ತದೆ. ಅದರ ಒಂದು 2 ಜೆರಾಕ್ಸ್ ಪ್ರತಿಯನ್ನ ನೀವು ಕೊಡಬೇಕಾಗ್ತದೆ. ಎಷ್ಟು ಕೊಡಬೇಕ್ರಿ? 2 ಜೆರಾಕ್ಸ್ ಪ್ರತಿಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ನಿಮ್ಮ ಪಾಲಕರ ಆಧಾರ್ ಕಾರ್ಡ್ಗಳನ್ನ, ಈಗ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಇವರಿಬ್ಬರ ಆಧಾರ್ ಕಾರ್ಡ್ ಒಂದು ಪ್ರತಿಯನ್ನ ಜೆರಾಕ್ಸ್ ಅಲ್ಲಿ ನೀವು ಆ ಕಾಲೇಜಿಯವರಿಗೆ ಕೊಡಬೇಕಾಗ್ತದೆ. ಇನ್ನು ಮುಂದುವರೆದಂತೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಆದಾಯ ಮತ್ತು ಈ ಜಾತಿ ಪ್ರಮಾಣ ಪತ್ರ ಅಂತ ಹೇಳ್ತೀವಿ ನಾವು. ಈ ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನಿಮ್ಮ ಸಮೀಪ ಇರುವಂತಹ ತಹಶೀಲ್ದಾರ್ ಒಂದು ಕಚೇರಿಯಲ್ಲಿ ಸಿಗುವಂಥದ್ದು. ನೀವು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಪ್ರೈಮರಿ ಲೆವೆಲ್ದಲ್ಲೇ ನೀವು ಆ ಕಾಸ್ಟ್ ಇನ್ಕಮ್ಗಳನ್ನು ಈ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿರ್ತೀರಿ. ಆದರೂ ಸಹ ತಹಶೀಲ್ದಾರ್ ಅವರಿಂದ ದೃಢೀಕೃತಗೊಂಡಿರುವಂಥದ್ದು, ಅದರಲ್ಲಿ ಡಿಜಿಟಲ್ ಸಹಿ ಆಗಿರುವಂತಹ ಒಂದು ಏನು ಕಾಸ್ಟ್ ಇನ್ಕಮ್ಗಳನ್ನು ತೆಗೆದುಕೊಂಡು ನೀವು ಆ ಪ್ರತಿಗಳನ್ನು ಜೆರಾಕ್ಸ್ನಲ್ಲಿ ಹಚ್ಚುವಂಥದ್ದು ಒಂದೊಂದಾಗಿ. ಯಾವುದೇ ಕೈ ಬರಹದ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಆಸ್ಪದ ಇರೋದಿಲ್ಲ. ಇನ್ನು ಮುಂದುವರೆದಂತೆ 5 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಅಂದರೆ ಇತ್ತೀಚಿನ ಭಾವಚಿತ್ರಗಳು ಅಲ್ಲಿ ಬೇಕಾಗ್ತದೆ, ಅವುಗಳನ್ನು ನೀವು ಕೊಡಬೇಕು. ಜೊತೆಗೆ
ಈ ಒಂದು ಬ್ಯಾಂಕ್ ಪಾಸ್ಬುಕ್, ನೀವು ಆಲ್ರೆಡಿ ಬ್ಯಾಂಕ್ ಪಾಸ್ಬುಕ್ಗಳನ್ನು ತೆಗೆಸಿದ್ದೀರಿ, ಆ ಬ್ಯಾಂಕ್ ಪಾಸ್ಬುಕ್ಕಿನ ಒಂದು ಜೆರಾಕ್ಸನ್ನು, ಅದು ಯಾವುದೇ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಇನ್ನುಳಿದ ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ ಆದರೆ ಭಾಳ ಒಳ್ಳೆಯದು. ಆ ಒಂದು ಪಾಸ್ಬುಕ್ಕನ್ನು ನೀವು ಅಲ್ಲೂ ಕಡ್ಡಾಯವಾಗಿ ಕೊಡ್ತಾ ಹೋಗಬೇಕು. ಅದರ ಜೊತೆಗೆ SATS ನಂಬರ್ ಅಂತ ಬರ್ತದೆ, ಅದು ಆಲ್ರೆಡಿ ನಿಮ್ಮ ಹಾಲ್ ಟಿಕೆಟ್ನಲ್ಲೇ ಇರ್ತದೆ. ಇಲ್ಲ ಅಂತಂದರೆ ನೀವು ಒಂದು ಅರ್ಜಿಯ ಮುಖಾಂತರ ನಿಮ್ಮ SATS ನಂಬರನ್ನು ಆಲ್ರೆಡಿ ನಿಮ್ಮ ಪ್ರೌಢಶಾಲೆಯಲ್ಲಿ ಕೊಟ್ಟಿರ್ತಾರೆ. ಆಲ್ರೆಡಿ ನಿಮಗೆ 9ನೇದು ಕಡ್ಡಾಯವಾಗಿ ಹೇಳಿದ್ದಾರೆ ನೋಡಿ, 8ನೇದಾದ ನಂತರ 9ನೇದು ಕಡ್ಡಾಯವಾಗಿ SSLC ಹಾಲ್ ಟಿಕೆಟನ್ನು ಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ನೀವು ಪರೀಕ್ಷೆ ಬರ್ತಿದ್ದೀರಿ, ಮಾರ್ಕ್ಸ್ ಕಾರ್ಡನ್ನು ಡಿಜಿಲಾಕಲ್ಲಿ ತೆಗೆದುಕೊಂಡಿದ್ರೂ ಸಹ ನಿಮ್ಮೊಂದು ಹಾಲ್ ಟಿಕೆಟ್ನವರಿಗೆ ಜೆರಾಕ್ಸನ್ನು ಕೊಡಬೇಕಾಗ್ತದೆ. ಆ ಹಾಲ್ ಟಿಕೆಟ್ನಲ್ಲಿ ನಿಮಗೆ SATS ನಂಬರ್ ಸಿಗ್ತದೆ, ರಿಜಿಸ್ಟರ್ ನಂಬರ್ ಸಿಗ್ತದೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸಿಗ್ತದೆ, ಎಲ್ಲ ಮಾಹಿತಿ ಅದರಲ್ಲಿ ಇರ್ತದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಎಲ್ಲ ದಾಖಲೆಗಳನ್ನು ಈ ಒಂದು ಫಸ್ಟ್ PUC ದಾಖಲೆ ಪ್ರಾರಂಭದಲ್ಲಿ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಕೊಡಬೇಕಾಗ್ತದೆ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿಗಳನ್ನು ನೀವು ಸರಿಯಾಗಿ ಕೊಟ್ಟಿದ್ದೆ ಆದರೆ ಫಸ್ಟ್ PUCಗೆ ನೀವು ಅರ್ಹ ಆಗ್ತೀರಿ. ಅಲ್ಲಿ ನೀವು ಯಾವುದಾದ್ರೂ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ಭಾಗವನ್ನು ಯಾವುದಾದ್ರೂ ಆಯ್ಕೆ ಮಾಡ್ಕೋಬೇಕು ಅಂತ. ಬಟ್ ಮೊದಲು ನಿಮ್ಮ ಗುರಿ ನಿರ್ಧಾರ ಬಹಳ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ನೀವು ಕೊಡೋದ್ರಿಂದ ನಿಮಗೆ ಈ ಒಂದು ಪ್ರಥಮ PUC ದಾಖಲಾತಿ ಪ್ರಾರಂಭ ಆಗ್ತದೆ ಅಂತ ಹೇಳ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಆದರೆ, ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ರಾಧೇ ರಾಧೇಯ.